ಎವ್ರಿವಾನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಖತ್ತಾಗಿದ್ದೀರಾ ಅಂತ ಅನ್ಕೊಂತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಲಿಟಲ್ ಸ್ವರ್ಗ. ಇವತ್ತಿನ ಬ್ಲಾಗ್ ಬಂದು ನನ್ನ ಸ್ಕೂಲ್ ಮೇಟ್ದು ಮದುವೆ ಫಂಕ್ಷನ್ ಇದೆ. ಸೊ ಅಲ್ಲಿಗೆ ರೆಡಿ ಆಗಿದ್ದೀವಿ. ಟೈಮ್ ಬಂದು 6 o'clock ಆಗಿದೆ. 6:30 ಫಂಕ್ಷನ್. 6:30ಗೆ ನಾವು ಹೊರಡ್ತೀವಿ. ನಿಮಗೂ ಗೊತ್ತು ಫಂಕ್ಷನ್ಸ್ ಎಷ್ಟು ಲೇಟಾಗಿ ಸ್ಟಾರ್ಟ್ ಆಗುತ್ತೆ ಅಂತ. ನನ್ನ ಮುದ್ದು ಮಗಳು ಹಿಂಗೆ ರೆಡಿ ಆಗಿದ್ದಾಳೆ. ಶೋ ಮಿಮ್ಮ ಡೌನ್. ಹಾಂ ತಿರುಗಿ ತೋರ್ಸು. ಓ ಮೈ ಗಾಡ್, ಮೈ ಬ್ಯೂಟಿಫುಲ್ ಮಗಳು. ಹಾಂ, ವೆರಿ ಗುಡ್. ಓಕೆ, ಕ್ಯೂಟ್. ಸೊ ಬನ್ನಿ ಹೊರಡೋಣ. ಎಕ್ಸೈಟೆಡ್. ಸ್ಕೂಲ್ ಟೀಚರ್ಸ್ನೆಲ್ಲ ಕರೆದಿದ್ದೀನಿ ಅಂತ ಹೇಳಿದ್ದಾನೆ. ಸೊ ಅವ್ರನ್ನ ಸ್ಕೂಲ್ ಮುಗಿದ್ಮೇಲೆ ಮೀಟೇ ಆಗಿಲ್ಲ. ಬನ್ನಿ, ಇವತ್ತು ಸಖತ್ತಾಗಿರುತ್ತೆ ದಿನ. ನೋಡಿ ನನ್ನ ಡ್ರೆಸ್ಸು ಅವನು. ಹಾಂ ತಿರ್ಗು. ಸಾಕು. ಓಕೆ, ಬಾಯ್ ಗಾಯ್ಸ್. ಅನ್ನು ಸಿಹಿ ರೆಡಿ ಹೋಗ್ತಾ ಇದ್ದೀವಿ. ಅದು ನಮ್ಮ ಕಾಮೆಂಟ್. ನಮ್ಮ ಬ್ಲ್ಯಾಕಿ ಚಾರ್ಜ್ ಆಗ್ತಾಯಿದೆ, ಅದಕ್ಕೆ ಓಡಲ್ಲಿ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಆರಾಮ. ಬಾಯ್. हाय अस्तर, कैसी है? हाय. जैसे कि अब मीट कर रही हूँ. नो ಎತ್ಕೊಳ್ಳೋದು ನೋ, ಡ್ರೆಸ್ ಹಾಳಾಗೋಗುತ್ತೆ. ಮಳೆ ಬರ್ತಾ ಇದೆ. ಮಳೆ ಮಳೆ. ಚಲೋ ಚಲೋ, ವಿಡಿಯೋ ಮಾಡೋಕ್ಕಾಗಲ್ಲ. ಹೀಗೆ ಎಸ್ತರ ಎತ್ಕೋಬೇಕಂತ ರೀಚ್ ಆಗಿದ್ದೀವಿ. ಕರೆಕ್ಟ್ ಒಂದ್ಸಲ. ಬನ್ನಿ ಹೋಗೋಣ. ಚಲೋ, आज पूरा ब्लॉग में आप ही लोग रहो. ಬನ್ನಿ, ಯಾವ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ನೋಡೋಣ. ಊಟ ಕೂತ್ಕೊಂಡಿದ್ದೀವಿ ಎಲ್ಲರೂ. ಸಿಹಿ ತಟ್ಟೆ ಕ್ಲೀನ್ ಮಾಡ್ತಾ ಇದ್ದಾಳೆ. ಇಲ್ಲಿ ಅದಷ್ಟು ಕೂತ್ಕೊಂಡಿದ್ದಾರೆ.
ಸಿಹಿ ಸಿಹಿ ಊಟ ಮಾಡಲೇ ಇಲ್ಲ, ಆಟ ಆಡ್ತಾ ಇದ್ದಾಳೆ. ಎಷ್ಟು ರಾಶಿಕಾ ವೆಯ್ಟ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸಿಗೆ, ಯಾರು ಬಂದಿಲ್ಲ. ನಾವೇ ಫಸ್ಟು ಉಣ್ಕೊಂಡು ತಿನ್ಕೊಂಡು ಬಂದ್ಬಿಟ್ವಿ. ಸಬ್ಜಿಯಾಗಿ ನಿಂತ್ಕೊ, ಫುಲ್ ಟೀಕ್ ಸಕಡೆ ಅದು. ದೇಕ್ ದೇಕ್ ಸ್ಕೂಲಲ್ಲಿ ನನಗಿಂತ ಹಾಂ ಲಾಸ್ಟ್ ಲೈನ್ ಮೇ ಲಾಸ್ಟ್ ಲೈನ್. ಬನ್ನಿ ಬನ್ನಿ ಗೈಸ್, ಬನ್ನಿ ಬನ್ನಿ ಬನ್ನಿ. ಇಲ್ಲ ಹಾಂ ಬನ್ನಿ. ಹಾಂ ಓ ಮೈ ಗಾಡ್, ಹಂಗೆ ಸ್ಪ್ಲಿಟ್ ಆಗ್ಬಿಡ್ರಿ. ಆರ್ ಸ್ಕೂಲ್ ಕ್ಯಾಪ್ಟನ್ ಇವರೇ ಪುನೀತ್. ಮುಂದಕ್ಕೆ ಅಷ್ಟೇ, ಪುನೀತ್ ಅಷ್ಟೇ. ಇಷ್ಟು ವರ್ಷ ಆದ್ಮೇಲೆ ಇವತ್ತು ಸಿಕ್ಕಿದ್ದಾರೆ. आजी उसको छोड़ने से स्कूल के बाद सबको मैं आज ही मिल रही हूँ. ಇಲ್ಲಿಬ್ರು ಡಿಸ್ಕಸ್ ಮಾಡ್ತಾರೆ, ಅಲ್ಲೊಂದು ಗ್ಯಾಂಗು ಆಶಿಕಾ ಒಬ್ಬಳೆ ಪಾಪ ಸಿಹಿ ಎಲ್ಲೋಡಲ್ಲಿ. चलो 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 गाइस, चलो चलो. ಓ ಮೈ ಗಾಡ್, ಇಷ್ಟು ಮಳೆ ನೋಡಿ. ಹೋಗುವಾಗ ಬಿಂದಾಸ್ ಹೋದ್ವಿ, ಫುಲ್ಲು ಮಳೆ. ಎಷ್ಟರ ರಾಶಿಕಾ ಹೇಗೆ ಹೋಗ್ತಾ ಇದ್ದೀರಾ? ಸಿಹಿ ಮಲ್ಕೊಂಡ್ಬಿಟ್ರು. ನಿದ್ದೆ ಸಿಹಿಗೆ ನಿದ್ದೆ. ಇನ್ನೇನು ರೀಚ್ ಆಗ್ತಾ ಇದ್ದೀವಿ ಮನೆಗೆ. ರಾಜೇಶ್ ಅಲ್ಲಿ ಮೆಡಿಕಲ್ಗೆ ಹೋಗಿದ್ದಾರೆ. ಇಲಿ ಹಿಡಿಯೋದು ಅದೊಂದು ಗಮ್ ಥರ ಬರುತ್ತೆ, ಒಂದು ಪ್ಲೇಟು, ಅದು ತೊಗೊಬರೋಕ್ಕೆ. ಮೊನ್ನೆ ಒಂದ್ಸಲಿ ಮಧ್ಯರಾತ್ರಿ ಮರ್ತೋಗ್ಬಿಟ್ಟಿದ್ದೀವಿ ಬಾಲ್ಕನಿ ಕ್ಲೋಸ್ ಮಾಡೋದು. ಇಲ್ಲಿ ಬಂದ್ಬಿಟ್ಟಿದೆ. ಎಲ್ಲ ಕವರು, ರೇಷನ್ನು, ಸಕ್ಕರೆ ಎಲ್ಲನೂ ಕಚ್ಚಿ ಬಿಸ್ಕೆಟ್ಸ್ ಎಲ್ಲ ಕಚ್ಚಿಡ್ತಾ ಇದೆ. ಅಯ್ಯೋ, ನಾವು ಬೇರೆ ಇವಾಗ ಸೆಕೆ ಕೆಳಗಡೆನೇ ಮಲ್ಕೊಂಡ್ಬಿಡ್ತೀವಿ. ಮೊನ್ನೆ ತೊಗೊಬಂದಿದ್ದೆ ಒಂದು ಶೀಟು. ನಿಂಗೆ ಒಂದೇ ದಿವಸದಲ್ಲೇ ಅದರಲ್ಲಿ ಇಲಿ ಹಿಡ್ದಿತ್ತು. ನಾನು ಆ ವಿಡಿಯೋ ಕೂಡ ನೆಕ್ಸ್ಟ್ ಅಟ್ಯಾಚ್ ಮಾಡ್ತೀನಿ ನೋಡಿ. ಅದಾದ್ಮೇಲೂ ಇವತ್ತು ನಮ್ಮಮ್ಮ ಮಾರ್ನಿಂಗ್ ಎದ್ದ ತಕ್ಷಣ ಕಿಚನಿಂದ ಮತ್ತೆ ಸೋಫಾ ಕೆಳಗೆ ಓಡೋಗಿದೆ. ಅದರ್ಥ 2 ಇಲಿ ಇದೆ ನಮ್ಮ ಮನೇಲಿ. ಒಂದು ಹಿಡ್ದಿದ್ದೀವಿ, ಇವತ್ತು ಇನ್ನೊಂದು ಹಿಡಿತೀವಿ. ಅದನ್ನು ತೊಗೊಬರಕ್ಕೆ ಹೋಗಿದ್ದಾರೆ. ಓಕೆ, ಮನೆಗೆ ಬಂದೆ. ಇದೇ ಆ ರ್ಯಾಟ್ ಕಿಲ್ಲರ್ ಅಂತ ಹೇಳೋಕ್ಕಾಗಲ್ಲ, ಗ್ಲೂ ಟ್ರ್ಯಾಪ್ ಅಂತ. ಮುಂಚೆ ಅದೊಂಥರ ಬುಟ್ಟಿ ಥರನೂ ಒಂಥರ ಬರೋದು, ಇವಾಗ ಇದು ಬರುತ್ತೆ. ಸೊ ಇದರಲ್ಲಿ ರ್ಯಾಟು ಸಾಯಲ್ಲ, ಆದರೆ ಅದು ಗ್ಲೂ ಅದನ್ನು ಚೆನ್ನಾಗಿ ಹಿಡ್ಕೊಂಡ್ಬಿಡುತ್ತೆ. ಅದು ಹೇಗೆ ಅಂತ, ಇದನ್ನು ಹೇಗೆ ಪ್ರಿಪೇರ್ ಮಾಡಬೇಕಂತ ನಾನು ನಿಮ್ಗೆ ತೋರಿಸ್ತೀನಿ. ಇದೊಂದು ಬುಕ್ ಥರ ಇರುತ್ತೆ ಅಷ್ಟೇ, ಈ ಥರ ಬುಕ್ ಥರ ಇರುತ್ತೆ. ಇದನ್ನು ಓಪನ್ ಮಾಡಿ, ಇದು ಆಲ್ಮೋಸ್ಟ್ 2-3 ಸೈಜಸಲ್ಲಿ ಸಿಗುತ್ತೆ. ಇದು ಸ್ಮಾಲೆಸ್ಟ್ ಒನ್, ಬಟ್ ಇದರಲ್ಲಿ ಪ್ರಾಪರ್ ಒಂದು 5-6 ಇಲಿ ಸೇರಿಕೊಂಡ್ರೂ ಜಾಗ ಮಿಗುತ್ತೆ, ಅಷ್ಟು ದೊಡ್ಡದು. ಇದು ಕೂಡ ಇದೇ ಸಾಕಾಗುತ್ತೆ. ಇದಕ್ಕೆ ಬೇಕಾಗಿರೋದು ಜಸ್ಟ್ 1-2-3 ಕಡಲೆ ಬೀಜ, ಇಲ್ಲ ಏನಾದರೂ ಒಂದು ಫುಡ್ ಐಟಮ್ಸ್, ಒಂದು ಬಿಸ್ಕೆಟು ಏನಾದರೂ. ಈ ಕಡಲೆ ಬೀಜನ ಇಲ್ಲಿ ಇಕ್ಕಬೇಕು, ಓಕೆನಾ? ಇಲ್ಲಿ ಇಕ್ಕಿ ನಿಮ್ಗೆ ಗೊತ್ತಿರುತ್ತೆ ನಿಮ್ಮ ಮನೇಲಿ ಇಲಿ ಎಲ್ಲಿ ಬರುತ್ತೆ ಅಂತ. ನಮ್ಮ ಮನೇಲಿ ಇಲಿ ಈ ಸೋಫಾ ಕೆಳಗಡೆ ಬರುತ್ತೆ. ಸೊ ನಾನು ಇದನ್ನು ಸೋಫಾ ಕೆಳಗಡೆ ಇಡ್ತಾಯಿದ್ದೀನಿ, ಓಕೆನಾ? ಹೀಗೆ ಈ ಥರ ಇಡ್ತಾಯಿದ್ದೀನಿ ಸೋಫಾ ಕೆಳಗಡೆ. ಇದರ ರಿಸಲ್ಟ್ ಏನಾಗುತ್ತೆ ಅಂತ ನಾನು ನಾಳೆ ಬೆಳಗ್ಗೆ ತೋರಿಸ್ತೀನಿ. ಆಲ್ರೆಡಿ ಒಂದು ಇಲಿ ಹಿಡ್ದಿದ್ದೀವಿ ಮೊನ್ನೆ ಅಂತ ಹೇಳಿದ್ದೀನಿ. ಇವತ್ತಿನ ರಿಸಲ್ಟ್ನ ನಾನು ನಾಳೆ ತೋರಿಸ್ತೀನಿ. ಹಾಗೆ ಮೊನ್ನೆ ಹಿಡ್ದಿದ್ದೇನಾಯಿತು ಅಂತ ಕೂಡ ಅಟ್ಯಾಚ್ ಮಾಡಿರ್ತೀನಿ. ಸೊ ಸೆಕೆಂಡ್ ರೌಂಡ್ದು ರ್ಯಾಟ್ ಕ್ಯಾಚಿಂಗ್ ಪೋಪಟ್ ಆಗಿಬಿಟ್ಟಿದೆ. ಯಾಕೆ ಅಂದರೆ ಫಸ್ಟು ಅದು ಫ್ರೆಂಡ್ಸ್ ಸತ್ತೋಯ್ತಲ್ಲ, ಅದು ಗೊತ್ತಾಗ್ಬಿಡ್ತು ಅನಿಸುತ್ತೆ. ನನ್ನ ಫ್ರೆಂಡ್ಸ್ ಸತ್ತೋಗ್ಬಿಟ್ಟಿದ್ದಾರೆ, ನಾನು ಹುಷಾರಾಗಿರಬೇಕು ಅಂತ. ಅದು ಇದ್ರ ಮೇಲೆ ಗ್ಲೂ ಮೇಲೆ ಬಂದಿದೆ, ಹಂಗೆ ಓಡೋಗಿದೆ. ಅದು ಹೆಂಗೆ ಓಡೋಗಿದೆಯೋ ಗೊತ್ತಿಲ್ಲ, ಅದರ ಫುಟ್ ಪ್ರಿಂಟ್ ಬಿಟ್ಟು ಹೋಗಿದೆ ಗೈಸ್. ಇಲ್ಲಿ ನೋಡಿ ಪ್ರಾಪರಾಗಿ, ಇಲ್ಲೊಂದಿದೆ, ಇಲ್ಲೊಂದಿದೆ ನೋಡಿ, ಹಿಂಗೆ ಕಾಣ್ತಾಯಿದೆ ಅಂತ. ಅದರ ಕಾಲಿನ ಗುರುತು ನೋಡಿ, ಇಲ್ಲಿಂದ ನೀಟಾಗಿ ನಡ್ಕೊಂಬಂದು ಎಸ್ಕೇಪ್ ಆಗಿಬಿಟ್ಟಿದೆ. ಅದು ಹೆಂಗೆ ಗ್ಲೂ ಅದು ಕಂಡ್ಕೊಳ್ಳಿಲ್ವೋ ಗೊತ್ತಿಲ್ಲ. ಲೋಡ್ ಮಗಳೇ, ಶಿಟ್. ಬಟ್ ಫಸ್ಟೊಂದು ಹಿಡ್ದಿದ್ದೀವಿ, ಇದನ್ನು ಹಿಡಿತೀವಿ. ಸ್ವಲ್ಪ ದಿವಸ ಗ್ಯಾಪ್ ಕೊಡೋಣ.
ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಅಭಿಪ್ರಾಯ, ನಿಮ್ಮ ಸಜೆಷನ್ಸ್ ಏನಾದರೂ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರ್ಗೂ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಟಿಲ್ ನೆಕ್ಸ್ಟ್ ವ್ಲಾಗ್ ಆದಷ್ಟು ಬೇಗ ಸಿಗೋಣ ಮತ್ತೊಂದು ಮ್ಯಾರೇಜ್ ವ್ಲಾಗಲ್ಲಿ. ಬಾಯ್ ಬಾಯ್ ಗಾಯ್ಸ್.